ಸ್ನೇಹಿತರೆ ನಮಸ್ಕಾರ, ನಾನು ವಿಜಯ್ ಕಾರ್ಲಾ. ನನ್ನ ಕೈಯಲ್ಲಿರುವುದು ಇದು ನೋಡಿ, ಇದನ್ನು ಲಾಂಗನ್ ಅಂತ ಕರೀತಾರೆ. ಸೊ ಇತ್ತೀಚಿನ ದಿನಗಳಲ್ಲಿ ನೀವು ಇದನ್ನು ಮಾರ್ಕೆಟ್ನಲ್ಲಿ ನೋಡ್ಬೋದು. ಸಾಮಾನ್ಯವಾಗಿ ಇದನ್ನು ಲಿಚ್ಚಿ ಅಂತ ಮಾರ್ತಾರೆ. ನಾನು ಹತ್ತಿರದಿಂದ ತೋರಿಸ್ತೀನಿ ನಿಮಗೆ. ಇದು ಸಾಮಾನ್ಯವಾಗಿ ಮಳೆಗಾಲ ಪ್ರಾರಂಭ ಆಗುವ ಅಲ್ಲಿಂದ ಅಂದರೆ ಜೂನ್ನಿಂದ ಸೆಪ್ಟೆಂಬರ್ ಅಕ್ಟೋಬರ್ ತನಕ ಇದು ಮಾರ್ಕೆಟ್ನಲ್ಲಿ ಸಿಗ್ತದೆ. ಸೊ ಇವತ್ತು ನೋಡುವ. ಸೊ ಇದನ್ನು ಓಪನ್ ಮಾಡಿ ಇದರ ಒಳಗಡೆ ಹೇಗಿರ್ತದೆ ಅಂತ ನಾನು ತೋರಿಸ್ತೇನೆ ನಿಮಗೆ. ಸೊ ನೀವು ನೋಡ್ಬೋದು ಇದರ ಕಲ್ಲರ್, ಹೊರಗಡೆ ಒಂದು ಕಂದು ಕಲ್ಲರ್ದೊಂದು ಸ್ಕಿನ್ ಇರ್ತದೆ, ತುಂಬ ತೆಳುವಾದ ಸ್ಕಿನ್. ನೀವು ಇದು ಬೆರಳಿನಿಂದ ಹೀಗೆ ಓಪನ್ ಮಾಡ್ಬೋದು. ಸೊ ಹೀಗೆ ಓಪನ್ ಮಾಡಿದರೆ ನಿಮಗೆ ಒಳಗಡೆ ನಿಮಗೆ ವೈಟ್ ಕಲರ್ ಅಥವಾ ಒಂದು ಸೆಮಿ ಟ್ರಾನ್ಸ್ಪರೆಂಟ್ ಕಲರ್ ಅಂತ ಹೇಳ್ಬೋದು. ಮತ್ತು ಇದರ ಒಳಗಡೆ ಒಂದು ಬೀಜ ಇದೆ, ಕಪ್ಪು ಬೀಜ. ಸೊ ಗೊತ್ತಿಲ್ಲ ನಿಮಗೆ ಕಾಣ್ತದೆ ಇಲ್ವಾ ಅಂತ. ಸೊ ನಾನು ಓಪನ್ ಮಾಡಿ ತೋರಿಸ್ತೇನೆ ನೋಡಿ. ಈ ಟೈಪ್ ಬೀಜ ಇರ್ತದೆ. ಸೊ ಈ ಬೀಜದ ಗಾತ್ರ ಒಂದೊಂದು ವೆರೈಟಿಯಲ್ಲಿ ಒಂದೊಂದು ಗಾತ್ರದ ಬೀಜ ಬರ್ತದೆ. ಸೊ ಇಲ್ಲಿ ಒಂದು ಮೀಡಿಯಮ್ ಸೈಜಿದ್ದು ಬೀಜ ಅಂತ ಹೇಳ್ಬೋದು. ಇದಕ್ಕಿಂತ ಚಿಕ್ಕ ಬೀಜ ಬರ್ತದೆ ಕೆಲವು ಫ್ರೂಟ್ಸ್ಗಳಲ್ಲಿ, ಇನ್ನು ಕೆಲವರಲ್ಲಿ ಸ್ವಲ್ಪ ದೊಡ್ಡದಿರ್ತದೆ. ಮತ್ತು ತುಂಬ ಫ್ಲೆಶ್ ತುಂಬ ಇದೆ ನೋಡಿ, ಇದರಲ್ಲಿ ತಿನ್ನಲು ಬೇಕಾಗುವಷ್ಟು ಫ್ಲೆಶ್ ಇದೆ. ಮತ್ತು ಇದು ತುಂಬ ಜ್ಯೂಸಿ ಆಗಿದೆ, ಅಂದರೆ ನಿಮ್ಮದು ಲಿಚ್ಚಿಯಾಗಿ ಕಾಣ್ತದೆ ನೋಡುವಾಗ. ಲಿಚ್ಚಿ ರಂಬುಟಾನ್ ಹೇಗಿತ್ತು ನೋಡಿ, ಹಾಗೆ ಇದೆ. ಸೊ ನಾನು ತಿಂದು ನೋಡ್ತೇನೆ. ಸ್ವೀಟ್ ಇದೆ ಫಸ್ಟ್ ಆಫ್ ಆಲ್. ಹೌದು, ನೀವು ಲಿಚ್ಚಿ ತಿಂದಿದ್ರೆ ಸೊ ಲಿಚ್ಚಿ ತಿಂದ ಅನುಭವ ಆಗ್ತದೆ. ಮತ್ತು ಸಾಮಾನ್ಯವಾಗಿ ಹೇಗೆ ಹೇಳ್ಬೋದಂದರೆ, ಈ ಲಿಚ್ಚಿ ಮತ್ತು ಈ ರಂಬುಟಾನ್ ಎರಡು ಮಿಕ್ಸ್ ಮಾಡಿ ತಿಂದರೆ ಯಾವ ರೀತಿ ಆಗ್ತದೆ ನೋಡಿ. ಸೊ ಲಿಚ್ಚಿಯ ಆ ಸ್ವೀಟ್ನೆಸ್ ಮತ್ತು ಆ ರಂಬುಟಾನ್ನ ಆ ಟೇಸ್ಟ್, ಸೊ ಎರಡು ಮಿಕ್ಸ್ ಮಾಡಿದರೆ ಹೇಗಾಗ್ತದೆ ನೋಡಿ, ಆ ರೀತಿಯ ಒಂದು ಅನುಭವ ಕೊಡ್ತದೆ ಇದು. ಇನ್ನೊಂದು ವಿಚಾರ ಏನಂದರೆ, ಇದನ್ನು ಫ್ರಿಜ್ಜಲ್ಲಿಟ್ಟು ಕೋಲ್ಡ್ ಮಾಡಿ ತಿನ್ನಲಿಕ್ಕೆ ತುಂಬ ರುಚಿಕರ ಆಗಿರ್ತದೆ. ಸೊ ಹೀಗೆ ಡೈರೆಕ್ಟ್ ತಿನ್ಬೋದು, ಯಾರಿಗೆ ಕೋಲ್ಡ್ ಆಗಲ್ಲ ಅವರು ವಾರ್ಮ್ ತಿನ್ಬೋದು. ಬಟ್ ಇದನ್ನು ಫ್ರಿಜ್ಜಲ್ಲಿ ತುಂಬ ದಿವಸ, ತಿಂಗಳುಗಟ್ಟಲೆ ಕೋಲ್ಡ್ ಆಗಿ ಇಡ್ಬೋದು. ಮತ್ತು ಇದರದ್ದು ಜ್ಯೂಸ್ ಮಾಡ್ತಾರೆ. ನೀವು ಸೌತ್ ಈಸ್ಟ್ ಏಷ್ಯಾ ಕಂಟ್ರಿಗೆಲ್ಲ ಹೋದರೆ ಅಥವಾ ನೀವು ಯೂಟ್ಯೂಬಲ್ಲಿ ಸಹ ನೋಡ್ಬೋದು, ಅಲ್ಲಿ ಲಾಂಗನ್ನ ಸಿರಪ್ನಲ್ಲಿ ಲಾಂಗನ್ನ ಹಾಕಿ ಮತ್ತು ಅದಕ್ಕೆ ಐಸ್ ಹಾಕಿ ಕುಡಲಿಕ್ಕೆ ಕೊಡ್ತಾರೆ. ಸೊ ನೋಡುವಾಗಲೇ ನಮಗೆ ಕುಡಿಯೋ ಅಂತ ಅನಿಸ್ತದೆ. ಸೊ ಮಾರ್ಕೆಟಲ್ಲಿ ನಿಮಗೆ ಲಾಂಗನ್ ಹಣ್ಣು ನೋಡಲಿಕ್ಕೆ ಸಿಕ್ಕಿದರೆ ಖಂಡಿತವಾಗಿ ಅದನ್ನು ಖರೀದಿಸಿ ಮತ್ತು ಅದರ ಟೇಸ್ಟನ್ನು ಒಮ್ಮೆ ಆದರೂ ತಿಂದು ನೋಡಿ. ಸೊ ಒಮ್ಮೆ ತಿಂದರೆ ನಿಮಗೆ ಪುನಃ ಇನ್ನೊಂದು ತಿನ್ನುವಂತಾಗ್ತದೆ. ಸೊ ಅಂಥ ರುಚಿಕರವಾದ ಹಣ್ಣು ಈ ಲಾಂಗನ್ ಹಣ್ಣು. ಧನ್ಯವಾದಗಳು.